ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಥರ್ಡ್ ಸ್ಟ್ಯಾಂಡರ್ಡು ಸ್ಕೂಲ್ ಯೂನಿಫಾರ್ಮ್ ಶರ್ಟು ಹಾಗೆ ಹಾಫ್ ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ನಿಮಗೆ. ಉದ್ದ ಬಂದು 20 ಇಂಚಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಉದ್ದ ಬಂದು 20 ಇಂಚಿದೆ. ಹಾಗೆ ಶೋಲ್ಡ್ರ್ ಬಂದು 12 ಇಂಚು. ಹಾಗೆ ಚೆಸ್ಟ್ ಬಂದು 32 ಬರುತ್ತೆ. ನಾನು 4 ಭಾಗ ಮಾಡಿ 8.5 ಇಟ್ಟಿದ್ದೀನಿ ನೋಡಿ. ಫ್ರಂಟಲ್ಲಿ 8.5 ಬರುತ್ತೆ, ಬ್ಯಾಕಲ್ಲಿ 8 ಇಂಚ್ ಬರುತ್ತೆ. ನಾನು ಕಟಿಂಗ್ ಮಾಡ್ಬೇಕಾದ್ರೆ ನೋಡಿ ಗೊತ್ತಾಗುತ್ತೆ ಇದು ನಿಮಗೆ. ಕಾಲರ್ ಬಂದು 13 ಇಂಚಿದೆ ಫ್ರೆಂಡ್ಸ್, ಇದು ಕಾಲರು. ಸ್ಲೀವ್ ಉದ್ದ ಬಂದು 7 ಇಂಚು. ಹಾಗೆ ಫಿಟ್ಟಿಂಗ್ ಬಂದು 10 ಇಂಚ್ ಬರುತ್ತೆ. ಆರ್ಮೋಲ್ ರೌಂಡ್ ಬಂದು 15 ಇಂಚ್ ಬರುತ್ತೆ ನೋಡಿ. ಇದು ಶರ್ಟ್ ಮೆಜರ್ಮೆಂಟು. ಹಾಗೆ ಹಾಫ್ ಪ್ಯಾಂಟ್ ಮೆಜರ್ಮೆಂಟ್ ನೋಡಿ ಫ್ರೆಂಡ್ಸ್, ಉದ್ದ ಬಂದು 22 ಇದೆ. ಸೊಂಟದ ಅಳತೆ ಬಂದು 22 ಇಂಚಿದೆ. ಉದ್ದ ಬಂದು 13.5 ಇಂಚಿದೆ. ಹಾಗೆ ಬಾಟಮ್ ಲೂಸು ಇಲ್ಲಿದು 17 ಇಂಚ್ ಬರುತ್ತೆ. ಹಾಗೆ ಟೋಟಲ್ ಲೂಸ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಲೂಸು 20 ಇಂಚಿದೆ. ಓಕೆ ನೋಡಿ ಫ್ರೆಂಡ್ಸ್, ಇದರ ಅಳತೆಯಲ್ಲೇ ನಾವು ಇವಾಗ ಶರ್ಟ್ ಕಟ್ ಮಾಡೋಣ. ನೋಡಿ, ಇದು ಶರ್ಟು, ಇದು ಹಾಫ್ ಪ್ಯಾಂಟಿಗೋಸ್ಕರ. ಇದು ಸ್ಕೂಲ್ ಯೂನಿಫಾರ್ಮ್ದು ಅರ್ಧ ಮೀಟ್ರ್ ಇದೆ. ಇದು ಹಾಫ್ ಪ್ಯಾಂಟ್ ಬಟ್ಟೆ ನೋಡಿ, ಅರ್ಧ ಮೀಟ್ರ್ ಇದೆ. ಸ್ನೇಹಿತರೆ ನೋಡಿ, ಶರ್ಟ್ ಕಟ್ ಮಾಡೋಣ ಇವಾಗ. ನೋಡಿ, ಇದು ಟೋಟಲ್ ಬಟ್ಟೆ ಎಷ್ಟಿದೆ ಅಂದರೆ ನೋಡಿ, 1.25 ಮೀಟ್ರ್ ಇದೆ ಫ್ರೆಂಡ್ಸ್. ಇದು ನೋಡಿ, 1 ಮೀಟ್ರು 25 ಸೆಂಟಿಮೀಟ್ರ್ ಇದೆ. ಟೋಟಲ್ 1.25 ಮೀಟ್ರ್ ಇದೆ. ಇದು ಕಟ್ಟಾಕಟ್ಟಿ ಆಗುತ್ತೆ ನೋಡಿ. ಈ ಶರ್ಟಿಗೆ ಏನಿದ್ರು 1.5 ಮೀಟ್ರ್ ಬೇಕಾಗುತ್ತೆ. ಬಟ್ ಇದರಲ್ಲೇ ನಾವು ಸ್ಟಿಚ್ ಮಾಡಲೇಬೇಕು. ಸ್ಕೂಲ್ ಯೂನಿಫಾರ್ಮ್, ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಇಷ್ಟೇ ಕೊಡೋದು ಇವರು. ನೋಡಿ ಫ್ರೆಂಡ್ಸ್, ಇವಾಗ ಫ್ರಂಟ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, 1.25 ಇಂಚ್ ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು. ಹೆಚ್ಚಿಗೆ ತಗೊಂತ ಇಲ್ಲ, ಏನಕ್ಕಂದರೆ ಇದಕ್ಕೆ ಸರ್ಡೇಜ್ ಆಗ್ಬಾರ್ದು ಅಂತೇಳಿ ನಾನು 1.25 ಮಾತ್ರ ಫೋಲ್ಡಿಂಗ್ ಮಾಡ್ತಿದ್ದೀನಿ ನೋಡಿ. ಓನ್ಲಿ ಫೋಲ್ಡಿಂಗ್ ಅಷ್ಟೇ ಮಾಡೋದು ಇದು. ಇದಕ್ಕೇನು ಕ್ಯಾನ್ವಸ್ ಏನು ಅನ್ಸಲ್ಲ ನಾವು. ಸ್ನೇಹಿತರೆ, ಬರೀ ಕಟಿಂಗ್ ವಿಡಿಯೋ ನೋಡಿದರೆ ನಿಮಗೆ ನಮ್ಮ ಕಟಿಂಗಿಂದು ಸ್ಟಿಚಿಂಗಿಂದು 2 ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೀವು ಕಟಿಂಗ್ ವಿಡಿಯೋ ನೋಡಿ ಬರೀ ಸ್ಟಿಚಿಂಗ್ ವಿಡಿಯೋ ನೋಡಲಿಲ್ಲ ಅಂದರೆ ಗೊತ್ತಾಗಲ್ಲ. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ ಇದ್ರದ್ದು, ಖಂಡಿತ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ. ಫ್ರೆಂಡ್ಸ್ ನೋಡಿ, ಉದ್ದ ಇದೆ. ಉದ್ದ ಬಂದು 20 ಇಂಚಿದೆ ನೋಡಿ. ಇದು ಟೋಟಲ್ 20ಕ್ಕೆ ನಾವು 2 ಇಂಚ್ ಆ್ಯಡ್ ಮಾಡಬೇಕು ನೋಡಿ. 22ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚು ಆ್ಯಡ್ ಮಾಡಬೇಕು. ಏನಕ್ಕಂತ ಹೇಳ್ತೀನಿ ನಿಮಗೆ ನೋಡಿ. 22 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನಾನು. ಇಲ್ಲಿಗೆ ಒಂದು ಲೈನ್ ಹಾಕೋಣ. ಸ್ನೇಹಿತರೆ, ಇಲ್ಲಿ ಶೋಲ್ಡರ್ ಕ್ರಾಸಿಗೋಸ್ಕರ 1.5 ಇಂಚ್ ಡೌನ್ ಮಾಡ್ತಿದ್ದೀನಿ ನೋಡಿ. ಇದು ಸಣ್ಣ ಹುಡುಗರದಾಗಿರೋದ್ರಿಂದ ನಾವು ದೊಡ್ಡವರಿಗೆಲ್ಲ 2 ಕಾಲು 2.5 ಇಡ್ತೀವಿ. ಬಟ್ ಇವ್ರದ್ದು ಸಣ್ಣ ಹುಡುಗರಾಗಿದ್ದು 1.5 ಇಂಚ್ ಇಟ್ಟರೆ ಸಾಕಾಗುತ್ತೆ. ಜಾಸ್ತಿ ಇಡಿಸ್ರೆ ಅಸಹ್ಯ ಆಗುತ್ತೆ, ಅದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರಲ್ಲ ನೋಡಿ. 1.5 ಇಂಚ್ ಮಾತ್ರ ಇಡಬೇಕು ಮಕ್ಕಳಿಗೆಲ್ಲ. ಸ್ನೇಹಿತರೆ, 22 ಇಂಚ್ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಹಾಗೆ ಕೆಳಗಡೆಗೆ 1.5 ಇಂಚು ಫೋಲ್ಡಿಂಗ್ ಬೇಕು ನೋಡಿ. ಪಟ್ಟಿ ಮಾಡ್ತೀವಲ್ಲ ನಾವು ಕೆಳಗಡೆಗೆ, ಇಲ್ಲಿ 1.5 ಇಂಚು ಫೋಲ್ಡಿಂಗ್ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ. ಇದು 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೀವು ಆದರೂ ಅಷ್ಟೇ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಟೋಟಲ್ ಒಟ್ಟು ನೀವು ಮೆಜರ್ಮೆಂಟ್ ಏನು ತಗೊಂಡಿರ್ತೀರ 20 ತಗೊಂಡ್ರೆ 22 ತಗೊಳ್ಳಿ, ಸರಿಯಾಗುತ್ತೆ ಫ್ರೆಂಡ್ಸ್ ನೋಡಿ. ನಾನು ನೆಕ್ ಅಗಲ ಬಂದು 1.25 ಇಡ್ತಾ ಇದ್ದೀನಿ. ಜಾಸ್ತಿ ಇಡಬಾರ್ದು ಇದನ್ನು. ಏನಕ್ಕಂದರೆ ನಾವು ಜಾಸ್ತಿ ಆಯಿತು ಅಂದರೆ ಕಟ್ ಮಾಡೋಕ್ಕಾಗಲ್ಲ. ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಅವಾಗ ಬೇಕಾದರೆ ಎಕ್ಸ್ಟ್ರಾ ಮತ್ತೊಂದು ಶೇಪ್ ತಗೋಬೋದು. ಅದಕ್ಕೋಸ್ಕರ ನಾನು 1.25 ಇಂಚ್ ಮಾತ್ರ ಇಡ್ತಿದ್ದೀನಿ. 2 ಇಂಚ್ ಬಂದರೂ ಕಟ್ ಮಾಡ್ಕೊಳ್ಳಿ ನೀವು ನಂತರ. ಸ್ನೇಹಿತರೆ, ಶೋಲ್ಡ್ರ್ ಬಂದು 12 ಇಂಚ್ ಇದೆ. 12 ಅಂದರೆ ನೋಡಿ 6 ಇಂಚ್ ಬರುತ್ತೆ. 12ರಲ್ಲಿ ಅರ್ಧ ಭಾಗ ಮಾಡಿದರೆ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಅಲ್ಲಿಗೆ 6.5ಗೆ ಟೋಟಲ್ ಮಾರ್ಕಿಂಗ್ ಇದೆ ಫ್ರೆಂಡ್ಸ್ ನೋಡಿ. ಹಾಗೆ ಇಲ್ಲಿ ಕೂಡ 6 ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಅರ್ಧ ಇಂಚು ಕ್ರಾಸ್ ತಗೊತ ಇದ್ದೀನಿ ನಾನು. ಫ್ರೆಂಡ್ಸ್ ನೋಡಿ, ಮೇಲ್ಗಡೆಯಿಂದ ನಾನು 5.5ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಆರ್ಮೋಲು ಇದು ಕಮ್ಮಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತೀವಿ ಫ್ರೆಂಡ್ಸ್ ನೋಡಿ. ಇವು ಎಕ್ಸಾಕ್ಟ್ ಅಲ್ಲ, ಇದು ನಿಮಗೆ ಆರ್ಮೋಲ್ ಶೇಪು ಎಕ್ಸಾಕ್ಟ್ ಆಗಿ ಅಲ್ಲ. ತೋರಿಸ್ತೀನಿ ನಾನು ನಿಮಗೆ ಮೆಜರ್ಮೆಂಟ್ ಮಾಡಿ. 15 ಇಂಚ್ ಬರುತ್ತೆ ಅಂತೇಳಿ.
ಹಾಗೆ ನೋಡಿ ಈ ಕ್ರಾಸನ್ನು ಶೋಲ್ಡರ್ ಕ್ರಾಸನ್ನು ಸೇರ್ಸೋಣ ಈ ಥರ. ಸ್ನೇಹಿತರೆ ಚೆಸ್ಟ್ ಬಂದು ನಾವು ಒಂದು ಸೈಡ್ ಅಳತೆ ಹಿಡ್ಕೊಂತೀವಿ. ನಾವು ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಯಾವ ರೀತಿ ಹಿಡ್ಕೊಂತೀರಿ ಅನ್ನೋ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ 32 ಬರುತ್ತೆ. ನಾವು ಒಂದು ಸೈಡಿಂದ ಮಾತ್ರ ಅಳತೆ ಹಿಡ್ಕೊಂಡಿರ್ತೀವಿ ಒಂದು ಪಟ್ಟಿದು. ಅದರಲ್ಲಿ 8.5 ಇದೆ ಫ್ರೆಂಡ್ಸ್ ಇವ್ರದ್ದು ನೋಡಿ. 8.5 ಅಂದರೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 9 ಇಂಚ್ ಇಡ್ಬೇಕು ನಾವು ಇದಕ್ಕೆ. ಫ್ರೆಂಡ್ಸ್ 9 ಇಂಚ್ ಇಟ್ಟರೆ 1 ಇಂಚ್ ಲೆಸ್ ಆಗುತ್ತೆ. ಇಲ್ಲಿ ನೋಡಿ ಕಾಜಾಪಟ್ಟಿ ಹತ್ರ ಫೋಲ್ಡಿಂಗ್ ಒಳಗಡೆ ಹೋಗುತ್ತೆ ಅರ್ಧ ಇಂಚು, ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಒಳಗಡೆ ಹೋಗುತ್ತೆ. ಅಲ್ಲಿಗೆ ನಮಗೆ 8 ಇಂಚ್ ರೆಡಿ ಸಿಗುತ್ತೆ. ಟೋಟಲ್ ಚೆಸ್ಟ್ ಬಂದು 32 ಇದೆ. ಓಕೆ, ನಮಗೆ 32 ಚೆಸ್ಟ್ ರೆಡಿ ಬೇಕಾಗುತ್ತೆ. ಅದರಲ್ಲಿ ನಾವು 1 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀವಿ ನೋಡಿ. 8 + 1 ಇಂಚು ಓಕೆ 9 ಇಂಚ್ ಆಗುತ್ತೆ. 9 ಇಂಚಿಗೆ ಟೋಟಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಅರ್ಧ ಇಂಚು ಕಮ್ಮಿನೇ ಮಾರ್ಕ್ ಮಾಡ್ಕೊಳ್ರಿ. ಸ್ನೇಹಿತರೆ ಆರ್ಮೋಲ್ ನೋಡಿ 15 ಇಂಚ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಚೆಕ್ ಮಾಡ್ತೀನಿ ನೋಡಿ 12 ಇಂಚ್ ಇದೆ. ಇನ್ನು 3 ಇಂಚ್ ನಾವು ಕಟ್ ಮಾಡ್ಕೊತೀವಿ. ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀವಿ. ವಿಡಿಯೋ ನೋಡಿ, ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ, ಅದರಲ್ಲಿ ನೀವು ಆರ್ಮೋಲ್ ಸೇಪು ಇದ್ರದ್ದೇ ವಿಡಿಯೋ ನೋಡಿ. ಹಾಗಾದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಕಟಿಂಗಿಗೂ ಸ್ಟಿಚಿಂಗು ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದಕ್ಕೆ ಒಂದು ಸೇಪ್ ಮಾರ್ಕ್ ಮಾಡೋಣ ನೋಡಿ. ಇಲ್ಲಿ ಕೆಳಗಡೆ ಅರ್ಧ ಇಂಚು ಡೌನ್ ತಗೊಂಡಿದ್ದೀವಿ ಸ್ನೇಹಿತರೆ. ಇವಾಗ ಕಟ್ ಮಾಡೋಣ ಇದನ್ನ. ಸ್ನೇಹಿತರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಈ ಥರದ ವಿಡಿಯೋ ಬೇಕಂದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾವಾಗಲೂ ಆರ್ಮೋಲ್ ಶೇಪನ್ನು ಕಡಿಮೆ ಕಟ್ ಮಾಡ್ಕೋಬೇಕು. ಹೆಚ್ಚಿಗೆ ಆದರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೆ ನೋಡಿ ಫ್ರೆಂಡ್, ಇಲ್ಲಿಗೆ ನಾವು 1.5 ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಬಿಡಿ ನೋಡಿ. ಇಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕು. ಹಾಗೆ ಫ್ರಂಟಿಗಂತೂ ಬ್ಯಾಕ್ ಸೈಡು ಅರ್ಧ ಇಂಚು ಕಡಿಮೆ ಇರಬೇಕು ಯಾವಾಗಲೂ. ಸ್ನೇಹಿತರೆ ನೋಡಿ ಶೋಲ್ಡರ್ ಎಷ್ಟು ಬರುತ್ತೆ ಅಂತ 6.5 ಬರುತ್ತೆ. ಅಂದರೆ 12 ಇಂಚು ಶೋಲ್ಡರ್ ಇದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಅರ್ಧ ಇಂಚ್ ಇಟ್ಟಿದ್ದೀವಿ. ಹಾಗೆ ಇವಾಗ ಸ್ಲೀವ್ ಕಟ್ ಮಾಡೋಣ ಫ್ರೆಂಡ್ಸ್ ನೋಡಿ. ಸ್ನೇಹಿತರೆ ಒಂದು ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಬಟ್ಟೆ ಯಾವ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಇದನ್ನು ನಮಗೆ ಅಡ್ಜಸ್ಟ್ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲಿ ತಗೊಳ್ರಿ. ಹಾಗಾಗಿ ಒಂದು ಸ್ಲೀವ್ ಕಟ್ ಮಾಡ್ಕೊಂಡು ಇನ್ನೊಂದು ಸ್ಲೀವಲ್ಲಿ ಎಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಗೋಬೋದು ಅಂತೇಳಿ ಫ್ರೆಂಡ್ಸ್ ನೋಡಿ. ಇದನ್ನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ. ಹಾಗೆ 2 ಇಂಚು ಪಟ್ಟಿಗೋಸ್ಕರ ಬೇಕಾಗುತ್ತೆ. ಟೋಟಲ್ ನೋಡಿ 2.5 ಅಂದರೆ 2 ಇಂಚ್ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಈ ಕಡೆಗೆ ಅರ್ಧ ಇಂಚ್ ಸ್ಟಿಚಿಂಗ್ ಬಿಡ್ತೀನಿ ಸ್ನೇಹಿತರೆ ನೋಡಿ. ಇದು 2 ಇಂಚು ಫೋಲ್ಡಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಲೀವ್ ಉದ್ದ ಬಂದು 7 ಇಂಚ್ ಇದೆ ಫ್ರೆಂಡ್ಸ್. 7 ಇಂಚಿಗೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕು. ಅಲ್ಲಿಗೆ ಟೋಟಲ್ ನೋಡಿ 7.5 ಆಗುತ್ತೆ ನೋಡಿ. ಇಲ್ಲಿಗೆ ಸಹಿತ 7.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆರ್ಮೋಲ್ ಕ್ರಾಸ್ ಬಂದು 3.2 3 ಕಾಲು ಇಡ್ತಾ ಇದ್ದೀನಿ ನೋಡಿ. ನಾನು ಚೆಸ್ಟ್ನ 10ನೇ 1 ಭಾಗ 3 ಕಾಲು ಇಡ್ತಾ ಇದ್ದೀನಿ ನೋಡಿ. ಇದು ಚೆಸ್ಟ್ನೇ 10ನೇ 1 ಭಾಗ. ಹಾಗೆ ಇದು ಉದ್ದ 7.5 ಇದೆ ನೋಡಿ. ಉದ್ದ 7 ಇಂಚ್ ಬೇಕು ನಮಗೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೇ ತಗೊಂಡಿದ್ದೀನಿ. ಹಾಗೆ ಇದು ಎಕ್ಸ್ಟ್ರಾ ಪಟ್ಟಿ ಬರುತ್ತೆ. ಇದು ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೂಸ್ ಬಂದು ಎಷ್ಟಿದೆ ಅಂದರೆ 10 ಇಂಚ್ ಬರುತ್ತೆ ಇದು ನೋಡಿ. 10 ಇಂಚ್ ಅಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ಬೇಕು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಫ್ರೆಂಡ್ಸ್ ನೋಡಿ ಆರ್ಮೋಲ್ ಲೂಸ್ ಬಂದು ನಮಗೆ 15 ಬೇಕಾಗುತ್ತೆ ಅಂತ ಹೇಳಿದೆ ನೋಡಿ. ಈ ಥರ ನೋಡ್ಕೊಳ್ರಿ 15 ಎಲ್ಲಿ ಬರುತ್ತೆ ಅಂತೇಳಿ ನೋಡಿ. ಇಲ್ಲಿ ಬರುತ್ತೆ 15. ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ನೋಡಿ 15 ಇಂಚ್ ಇದೆ. ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸೇಪ್ ಮಾಡೋಣ. ಸ್ನೇಹಿತರೆ ನೋಡಿ ಇದು ಫಿಟ್ಟಿಂಗು ಹಾಗೆ ಎಕ್ಸ್ಟ್ರಾ ಕೂಡ. ಅಂದರೆ ಕಟ್ ಮಾಡೋಣ.
ನೋಡಿ ಇಲ್ಲಿಗೆ ಒಂದು ನ್ಯಾಚ್ ಹಾಕಂತ ಇದ್ದೀನಿ, ಹಾಗೆ ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು, ಫ್ರಂಟ್ ಶೇಪು ಬ್ಯಾಕ್ ಶೇಪು. ಇವಾಗ ಶೋಲ್ಡರ್ ಕಟ್ ಮಾಡೋಣ. ಅದು ಒಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ನೋಡಿ ಈ ಥರ ಇಟ್ಕೊಂಡು ಇನ್ನೊಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ನಾವು ಒಂದೊಂದೇ ಸ್ಲೀವ್ ಕಟ್ ಮಾಡ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತೇಳಿ ನಾನು ಒಂದು ಕಟ್ ಮಾಡಿದ್ದೀನಿ. ಇಲ್ಲಾಂದರೆ ಎರಡನ್ನೂ ಕಟ್ ಮಾಡ್ಬೋದು, ವೇಸ್ಟ್ ಆಗುತ್ತೆ ಅಂತೇಳಿ. ನೋಡಿ ಇದನ್ನು ಇಟ್ಟು ಈ ಥರ ಕಟ್ ಮಾಡ್ಕೊಂಡ್ರೆ ಮುಗಿದೋತು. ಸ್ನೇಹಿತರೆ ನೋಡಿ ಎರಡು ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಶೋಲ್ಡ್ರು ಒಂದೇ ಕಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಅಡ್ಡಪಟ್ಟಿಲಿ ಇನ್ನೊಂದು ಶೋಲ್ಡರ್ ತಗೋಬೇಕು. ನಮಗೆ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ನೋಡಿ ಈ ಥರ ಉದ್ದ ಬಟ್ಟೆ ಬೇಕು ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ. ಶೋಲ್ಡ್ರಿಗೆ ಮಾತ್ರ ಒಂದು ಉದ್ದ ಅಡ್ಡ ಬಟ್ಟೆ ಹಾಗೆ ಒಂದು ವೇಸ್ಟ್ ಬಟ್ಟೆ ನಡೆಯುತ್ತೆ. ನೋಡಿ ಇಲ್ಲಿ ತಗೋಬೋದು ಎಕ್ಸ್ಟ್ರಾ ಇದ್ದ ಬೆಲೆ. ಹಾಗಾಗಿ ನಿಮಗೆ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ ಶೋಲ್ಡ್ರ್ ಕಟ್ ಮಾಡಿ. 2 ಪೀಸ್ ಬೇಕು ಶೋಲ್ಡ್ರಿಗೆ. ಫ್ರೆಂಡ್ಸ್ ನೋಡಿ ಶೋಲ್ಡ್ರ್ ಬಂದು 12 ಇಂಚಿದೆ. 12ರಲ್ಲಿ ಅರ್ಧ ಅಂದರೆ ನೋಡಿ 6 ಇಂಚ್ ಆಗುತ್ತೆ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಸೇರಿ 6.5 ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ನೋಡಿ ಮೇಲ್ಗಡೆ. ಫ್ರೆಂಡ್ಸ್ ನೋಡಿ ಇದನ್ನು 3/4 ಇಡ್ತಾ ಇದ್ದೀನಿ ನೋಡಿ ನಾನು. ಈ ಸೈಡು ಶೋಲ್ಡರ್ ಸೈಡು ಆರ್ಮೋಲ್ ಸೈಡು 3/4 ಇಡ್ತಾ ಇದ್ದೀನಿ. 3/4 ಪ್ಲಸ್ ಇಲ್ಲಿ 1.5 ಇಂಚ್ 3/4ಗೆ ಆ್ಯಡ್ ಮಾಡಬೇಕು. ನೋಡಿ 3/4ಗೆ 1.5 ಇಂಚ್ ಆ್ಯಡ್ ಮಾಡಿದರೆ 4.75 ಆಗುತ್ತೆ. ಯಾಕಂದರೆ ನಾವು 1.5 ಇಂಚು ಮಾತ್ರ ಶೋಲ್ಡರ್ ಕ್ರಾಸ್ ತಗೊಂಡಿದ್ದೀವಿ. 2 ಇಂಚ್ ತಗೊಂಡಾಗ 2 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ 1.25 ಇಂಚ್ ಇದೆ. ನಾವು ಕೊಳ್ಳಿನ ಆಗಲ್ಲ 1.25 ಇಂಚ್ ತಗೊಂಡಿದ್ದೀವಿ ಇಲ್ಲಿ ಫ್ರಂಟ್ ಸೈಡು. ಬಟ್ ಇಲ್ಲಿ 2 ಇಂಚ್ ತಗೊಂತ ಇದ್ದೀನಿ. ಏನಕ್ಕಪ್ಪ ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ 1/4 ಇಂಚು. ಹಾಗಾಗಿ 1/4 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂತ ಇದ್ದೀನಿ. ಬ್ಯಾಕ್ ಸೈಡ್ ಯಾವಾಗಲೂ ಕೊಳ್ಳು ಆಗಲ್ಲ ಜಾಸ್ತಿ ಇರಬೇಕು ಒಂಚೂರು. ಫ್ರೆಂಡ್ಸ್ ಇದೇ ಥರ ಕಟ್ ಮಾಡಿ ಏನಾಯಿತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಇದ್ರದ್ದು, ಕಂಪೇರ್ ಮಾಡಿ ನೋಡಿ. ಈ ಕಟಿಂಗ್ ವಿಡಿಯೋ ನೋಡಿದ್ದೀರ, ನಂತರ ಸ್ಟಿಚಿಂಗ್ ವಿಡಿಯೋ ನೋಡಿ. ನೋಡಿ ಇದು ಕೊರಳಿನಾಗಲ್ಲ, ಇದನ್ನು ತಗೊತಾ ಇದ್ದೀನಿ. ಹಾಗೆ ಇದು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ ಇನ್ನೂ ಒಂದು ನೋಡಿ, ಈಗ ನಮಗೆ ನೋಡಿ ಬಟ್ಟೆ ಕಡಿಮೆ ಇಷ್ಟೇ ಇರೋದು. ಇದರಲ್ಲಿ ನಾವು ಕಾಲರ್ ಅಟ್ಯಾಚ್ ಮಾಡ್ಕೋಬೋದು. ಉಡ್ಡ ಬಟ್ಟೆ ಸಿಗುತ್ತೆ ನಮಗೆ ಶೋಲ್ಡ್ರ್ ಇನ್ನೊಂದು ಶೋಲ್ಡ್ರ್ ಬೇಕಾಗಿರೋದ್ರಿಂದ ನೋಡಿ ಇಲ್ಲಿ ಅಡ್ಡ ಬಟ್ಟೆ ವೇಸ್ಟ್ ಇದೆ. ಇದರಲ್ಲೇ ಕಟ್ ಮಾಡ್ಕೋಬೇಕು ಇನ್ನೊಂದು ಶೋಲ್ಡ್ರು. ಇದು ಒಳಗಡೆ ಇರುತ್ತೆ. ಇದು ಫ್ರೆಂಡ್ಸ್ ನೋಡಿ ನಿಮಗೆ ಶೋಲ್ಡರ್ ತೋರಿಸ್ತೀನಿ ನಾನು ನಿಮಗೆ, ಸರಿ ಬರುತ್ತಿಲ್ಲ ಅಂತೇಳಿ. ಖಂಡಿತ ಸ್ಟಿಚಿಂಗ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ. ನೋಡಿ ಇದು ಬ್ಯಾಕ್ ಸೈಡು. ನೋಡಿ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಹಾಗೆ ಫ್ರಂಟ್ ಸೈಡ್ಗೆ ಕರೆಕ್ಟಾಗಿ ಬರುತ್ತಿಲ್ಲ ಅಂತ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿದೆಯಾ ಅಳತೆ ಮೆಜರ್ಮೆಂಟ್ ಪ್ರಕಾರ. ಹಾಗೆ ಎಕ್ಸಾಕ್ಟಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ ಏನಾರ ಡೌಟ್ಸ್ ಇದ್ದರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟು ಇದರದ್ದೇ ಒಂದು ಸ್ಟಿಚಿಂಗ್ ವಿಡಿಯೋ ಬರುತ್ತೆ. ಅದರ ನಂತರ ನೋಡಿ ಫ್ರೆಂಡ್ಸ್ ಇದು ಅಪ್ ಆ್ಯಂಡ್ ಕಟ್ಟಿಂಗ್ ವಿಡಿಯೋನೂ ಬರುತ್ತೆ. ಯಾಕಂದರೆ ಭಾಳ ಜಾಸ್ತಿ ವಿಡಿಯೋ ಲಾಂಗ್ ಆಗೋದ್ರಿಂದ ನಾನು ಒಂದೊಂದೇ ಹಾಕ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಾನು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.